ಕ್ರಿಸ್ಮಸ್ ಹಬ್ಬದ ನಂತರ 3 ರಾಜರುಗಳ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಯಾಕಂದರೆ ಯೇಸು ಕ್ರಿಸ್ತರನ್ನು ನೋಡೋಕ್ಕೋಸ್ಕರ ರಾಜ ಮಹಾರಾಜರುಗಳು ಕೂಡ ಬಹುಮಾನವನ್ನು ತಗೊಂಡು ಯೇಸು ಕ್ರಿಸ್ತರ ಗೋದಲಿಗೆ ಬಂದು ಯೇಸು ಕ್ರಿಸ್ತ ದರ್ಶನವನ್ನು ಮಾಡ್ತಾರೆ. ಈ ಎಲ್ಲ ಖುಷಿಯಲ್ಲಿ ನಾವು ಹಬ್ಬವನ್ನು ಹೊಸ ವರ್ಷದವರೆಗೂ ಕೂಡ ಈ ಹಬ್ಬವನ್ನು ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. 25 ದಿವಸಗಳ ಕಾಲ ಸುಮಾರು ಜನರು ಉಪವಾಸ ನಿಂತ್ಕೊಳ್ತಾರೆ. ಅವರಿಗೆ ಇಷ್ಟವಾದ ಕೆಲವು ವಸ್ತುಗಳನ್ನು ತ್ಯಜಿಸ್ತಾರೆ. ಕೆಲವರು ಮಾಂಸಾಹಾರವನ್ನು ತ್ಯಜಿಸಿರ್ತಾರೆ, ಕೆಲವರು ಮಧ್ಯಾಹ್ನದ ಊಟವನ್ನು ತ್ಯಜಿಸಿರ್ತಾರೆ, ಬಡಬಗ್ಗರಿಗೆ ದಾನ ಧರ್ಮವನ್ನು ಕೂಡ ಮಾಡ್ತಾರೆ. ಈಗೆಲ್ಲ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ಆಚರಣೆ ಮಾತಾಡ್ತಾ ಇದರ ಮಧ್ಯದಲ್ಲಿ ಮತ್ತೊಂದು ಭಕ್ತಿಗೀತೆಯನ್ನು ಕೇಳ್ಕೊಂಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಕ್ರಿಸ್ಮಸ್ ಸಂಭ್ರಮಾಚರಣೆಯನ್ನು
ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.